ಹಾವೇರಿಯಲ್ಲಿ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಸೇರಿದಂತೆ ಇನ್ನುಳಿದ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಪ್ರಕರಣದ A1 ತೃತೀಯ ಲಿಂಗಿ ಅಕ್ಷತಾ ಕೆಸಿ ಬಂಧನ ಆಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಈ ಅಕ್ಷತಾನೆ. ಇನ್ನು ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ಬಂಧಿಸಿ ಕರೆತಂದಿದ್ದಾರೆ ಪೊಲೀಸರು. ಪೌರ ಕಾರ್ಮಿಕರ ಮೇಲೆ ನಡೆಸಿದಂತ ದೌರ್ಜನ್ಯ ಹಲ್ಲೆಗೆ ಸಂಬಂಧಪಟ್ಟಂತೆ ಆರೋಪಿಗಳ ಅರೆಸ್ಟ್ ಆಗಿರೋದು. ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಂತ ಅಕ್ಷತಾ ಕೆಸಿ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. ಆರೋಪಿಗಳಿಗಾಗಿ ಪ್ರತ್ಯೇಕ ತಂಡಗಳಾಗಿ ಹುಡುಕಾಟವನ್ನ ನಡೆಸಿತ್ತು ಖಾಕಿ ತಂಡ. ನಿನ್ನೆ ತಡರಾತ್ರಿ ಕೇರಳದಿಂದ ದಾವಣಗೆರೆ ಬಂದಿಳಿದಿದ್ದಂತ ಆರೋಪಿಗಳು ಈಗ ತಗಲಾಕೊಂಡಿದ್ದಾರೆ. ಈ ವೇಳೆ ದಾವಣಗೆರೆ ಬಸ್ ನಿಲ್ದಾಣದಲ್ಲಿಯೇ ಆರೋಪಿಗಳ ಬಂಧನ ಆಗಿರೋದು. ಹಾವೇರಿ ಶಹರ ಪೊಲೀಸರು ಆರೋಪಿ ಅಕ್ಷತಾ ಕೆಸಿ ಬಂಧನವನ್ನ ಮಾಡಿರೋದು. ಇವತ್ತು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಒಟ್ಟು 10 ಆರೋಪಿಗಳನ್ನ ಬಂಧಿಸಿದ್ದಾರೆ ಶಹರ ಪೊಲೀಸರು. ಅಂದ್ರೆ ಒಂದು ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತ ಗಲಾಟೆ ಇದು. ಪಾಪ ಪೌರ ಕಾರ್ಮಿಕರು ಬ್ಯಾನರ್ ತೆರವುಗೊಳಿಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಅಕ್ಷತಾ ಕೆಸಿ ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಜೊತೆಗೆ ಒಂದು ಗ್ಯಾಂಗ್ ಬಂದು ನಗರಸಭೆಗೇನೆ ನುಗ್ಗಿ ಇಬ್ಬರು ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ್ರು. ಅವ್ರು ಪ್ರತಿಭಟನೆ ಮಾಡೋಕೆ ಹೋದಾಗ್ಲೂ ಕೂಡ ಹಲ್ಲೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಆರೋಪಿಗಳು ಅರೆಸ್ಟ್ ಆಗಿರೋದು. ಪ್ರಕರಣದ ಡೀಟೇಲ್ಸ್ ಕೂಡ ನೋಡೋದಾದ್ರೆ, ಕಳೆದ ಶನಿವಾರ ಹಾವೇರಿ ನಗರಸಭೆ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ನಡೆದಿತ್ತು. ಅವತ್ತಿನ ದಿನಾನೇ ಪ್ರತಿಭಟನೆ ಕೂಡ ಆಗಿತ್ತು. ಬರ್ತ್ಡೇ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊರವರ ಓಣಿಯಲ್ಲಿ ಹಾಕಿದಂತ ಒಂದು ಬ್ಯಾನರ್ ಏನಿದೆ ಅದನ್ನು ತೆರವು ಮಾಡೋದಕ್ಕೆ ಅಂತ ಪೌರಾಯುಕ್ತರು ಒಂದು ಸೂಚನೆ ಕೊಟ್ಟಿದ್ರು, ಗಂಗಾಧರ್ ಅಂತ. ಅದಕ್ಕಾಗಿಯೇ ರಂಗನಾಥನ್ ಅವರು ಬ್ಯಾನರ್ ತೆರವು ಮಾಡೋದಕ್ಕೆ ಹೋದಾಗ ಈ ಅಕ್ಷತಾ ಕೆಸಿ ಬಾಯಿಗೆ ಬಂದಂಗೆ ಮಾತನಾಡಿದ್ರು. ವಾಪಸ್ ಹೋಗಿ ಹೀಗಾಗ್ತಿದೆ ಅಂತ ಹೇಳಿದಾಗ ಇನ್ನಿಬ್ಬರು ಪೌರ ಕಾರ್ಮಿಕರು ರಾಜು ಯಲ್ಲಪ್ಪ ದೊಡ್ಡಮನಿ ಹಾಗೂ ಮತ್ತೊಬ್ರು ಪೀರಪ್ಪ ಅಂತ, ಅವರಿಬ್ರು ಕೂಡ ಬ್ಯಾನರ್ ತೆರವಿಗೆ ಬಂದಂತ ಸಂದರ್ಭದಲ್ಲೇ ಹೊಡೆದು ಗಲಾಟೆ ಆಗಿತ್ತು. ಬ್ಯಾಟ್, ರಾಡ್ ಹಾಗೂ ಕೋಲುಗಳಿಂದ ಹಲ್ಲೆ ಮಾಡಿತ್ತು ಈ ಗ್ಯಾಂಗ್. ಹಲ್ಲೆಯ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿದೆ. ಮತ್ತೊಬ್ಬ ಪೌರ ಕಾರ್ಮಿಕ ಪೀರಪ್ಪ ಶಿರಬಡಗಿ ಎಂಬಾತನ ಮೇಲೆ ಹಲ್ಲೆ ಆದ ತಕ್ಷಣ ಅವರೇ ಹೋಗಿ ದೂರನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಕೂಡ ಪ್ರತಿಭಟನೆ ಮಾಡಿದ್ರು. ಇದಾದ ನಂತರ 10 ಆರೋಪಿಗಳು ಅರೆಸ್ಟ್ ಆಗಿರೋದು. ಪೌರ ಕಾರ್ಮಿಕರು ಅಂತ ಬಂದಾಗ ನಗರದ ಸ್ವಚ್ಛತೆಯನ್ನ ಕಾಪಾಡ್ತಾರೆ. ಇನ್ನು ಅನಾವಶ್ಯಕವಾಗಿ ಬ್ಯಾನರ್ ಹಾಕೊಳ್ತಾ ಇದ್ದಾರೆ, ಅನಧಿಕೃತವಾಗಿ ಬ್ಯಾನರ್ ಹಾಕೊಂಡಿದ್ದಾರೆ ಅಂದ್ರೆ ಅದನ್ನ ತೆರವು ಮಾಡೋದು ಕೂಡ ಅವರ ಕೆಲಸನೇ ಆಗಿರುತ್ತೆ. ಹಾಗಾಗಿ ಅವ್ರು ಹೋದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡೋದ್ರ ಜೊತೆಗೆ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಲಾಗಿತ್ತು. ಹೀಗಾಗಿ ಈ ಆರೋಪಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಪ್ರತಿಭಟನೆಗಿಳಿದಿದ್ರು. ಆ ಸಂದರ್ಭದಲ್ಲೂ ಕೂಡ ಇವ್ರ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಆರೋಪವನ್ನು ಕೇಳಿ ಬಂದಿತ್ತು. ಸದ್ಯ 10 ಆರೋಪಿಗಳನ್ನ ಬಸ್ ಸ್ಟ್ಯಾಂಡ್ ನಲ್ಲೇ ಅರೆಸ್ಟ್ ಮಾಡಿದ್ದಾರೆ ಶಹರ ಠಾಣೆಯ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ತಕ್ಕ ಶಾಸ್ತಿ ಆಗಿದೆ. ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪಿಗಳಿಗೆ ಒಟ್ಟು 10 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರೀಗ ತಗ್ಲಾಕೊಂಡಿದ್ದ ಹೇಗೆ? ಪ್ರಕರಣದ ತನಿಖೆ ಎಲ್ಲಿಗೆ ಬಂದು ನಿಂತಿದೆ? ಸೌಖ್ಯ, ಕಳೆದ ಶುಕ್ರವಾರ ಅಂದ್ರೆ ಇಲ್ಲಿ ಹಾವೇರಿಯ ಒಂದು ಘಟನೆ ನಡೆದಿತ್ತು. ಆ ಘಟನೆ ಏನು ಅಂತಂದ್ರೆ, ಒಂದು ಓಂ ಶಾಂತಿ ಎನ್ನುವುದು ಇಲ್ಲಿ ಅಂತಂದ್ರೆ ಒಂದು ಬರ್ಡೇ ಆಚರಣೆ ಇತ್ತು. ಆ ಬರ್ಡೇಗೆ ಅಂತಂದ್ರೆ ಏನು ಇಲ್ಲಿ ಯಾವ ಸ್ಥಳೀಯ ಸಂಸ್ಥೆಗಳಿರುತ್ತೆ ಆ ಸ್ಥಳೀಯ ಸಂಸ್ಥೆಗಳಿಂದ ಬ್ಯಾನರ್ ಹಾಕ್ಬೇಕಾದ್ರೆ ಸ್ಥಳೀಯ ಸಂಸ್ಥೆಗಳಿಂದ ಅನುಮತಿ ಪಡೆದಿರಬೇಕಾಗಿದ್ದು ನೇಮ. ಆದ್ರೆ ಇಲ್ಲಿ ಅಂದ್ರೆ ಹಾವೇರಿಯಲ್ಲಿ ಈ ಅಕ್ಷತಾ ಏನಿದಾವೆ ಅಂದ್ರೆ ತೃತೀಯ ಲಿಂಗಿ ಅಕ್ಷತಾ ಮತ್ತು ಅವರ ಫಾಲೋವರ್ಸ್ ಬೆಂಬಲಿಗರು ಏನಿದ್ದಾರೆ ಕೆಲವೊಂದಿಷ್ಟು ಬ್ಯಾನರ್ ಗಳನ್ನ ಮಾಡ್ತಾರೆ. ಅಳವಡಿಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ಈ ಹಾವೇರಿಯ ಪುರಸಭೆ ಏನಿದೆ ಅದು ಇಲ್ಲಿ ಅಂತಂದ್ರೆ ಆ ಪೌರ ಕಾರ್ಮಿಕರಿಗೆ ಒಂದು ಸೂಚನೆ ಕೊಡುತ್ತೆ, ಇಲ್ಲಿರುವಂತಹ ಬ್ಯಾನರ್ ಗಳನ್ನ ತೆರವು ಮಾಡಿ ಅಂತೇಳಿ. ಅದೇ ರೀತಿಯಾಗಿ ಅಲ್ಲಿರುವಂತಹ ಪೌರ ಕಾರ್ಮಿಕರು ಬ್ಯಾನರ್ ಗಳನ್ನ ತೆರವು ಮಾಡ್ತಾರೆ. ತೆರವು ಮಾಡಿದ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಅಂತಂದ್ರೆ ಈ ಅಕ್ಷತಾ ಏನು ಕುಮ್ಮಕ್ಕಿನ ಹಿನ್ನೆಲೆಯಲ್ಲಿ ಓಂ ಶಾಂತು ಮತ್ತು ಸೇರಿದಂತೆ ಏನು ಸಹಚರರ ಗ್ಯಾಂಗ್ ಏನಿದೆ ಆ ಗ್ಯಾಂಗ್ ಒಟ್ಟು ಇಲ್ಲಿ ಅಂತಂದ್ರೆ ಯಲ್ಲಪ್ಪ ದೊಡ್ಡಮನಿ ಅನ್ನೋದ್ರ ಮೇಲೆ ಇಲ್ಲಿದ್ರೆ ಬಾರ್ ಮೇಲೆ ಬ್ಯಾಟ್ ಮತ್ತು
ರಾಡುಗಳು ಮತ್ತು ಕೋಲುಗಳಿಂದ ಇಲ್ಲಂದ್ರೆ ಮನಸೋ ಹೆಚ್ಚೆ ಹಲ್ಲೆ ಮಾಡ್ತಾನೆ. ನಂತರ ಇಲ್ಲಂದ್ರೆ ಅದಷ್ಟೇ ಅಲ್ಸಾ ಇಲ್ಲಂದ್ರೆ ಮತ್ತೊಬ್ಬ ಪೌರ ಕಾರ್ಮಿಕ ಪೀರಪ್ಪ ಸಿರ್ಬಡಗಿ ಎಂಬಾತನ ಮೇಲೆ ಅಂದ್ರೆ ಮನಸೋ ಹೆಚ್ಚೆ ಈ ಒಂದು ಗ್ಯಾಂಗ್ ಹಲ್ಲೆ ಮಾಡುತ್ತೆ. ಈ ಗ್ಯಾಂಗ್ ಹಲ್ಲೆ ಮಾಡಿ ಇಲ್ಲಿ ಬೇರೆ ಬೇರೆ ಕಡೆ ಇಲ್ಲಿ ಅಂದ್ರೆ ತಲೆಮರೆಸಿಕೊಳ್ಳುತ್ತೆ. ಆ ತಲೆಮರೆಸಿಕೊಂಡ ನಂತರ ಇಲ್ಲಿ ನಿನ್ನೆ ಈ ಗ್ಯಾಂಗ್ ಅನ್ನ ಒಂದು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಇಲ್ಲಿ ಹಾವೇರಿಯ ಶಹರ ಠಾಣೆ ಪೊಲೀಸರು ಮಾಡಿದ್ದಾರೆ. ಯಾಕಂದ್ರೆ ಯಾವಾಗ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಆಯ್ತು, ಹಲ್ಲೆ ಆದಾಗ ಪೌರ ಕಾರ್ಮಿಕರು ಮತ್ತು ದಲಿತ ಪರ ಸಂಘಟನೆಗಳು ಬೀದಿಗಿಳಿದು ಹಾವೇರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವು. ಯಾರು ಇಲ್ಲಿ ಅಂತಂದ್ರೆ ತಪ್ಪು ಮಾಡಿದಂತವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಮತ್ತು ಅಷ್ಟೇ ತೃತೀಯ ಲಿಂಗಿ ಅಕ್ಷತಳನ್ನ ಬಂಧಿಸಬೇಕು ಅಂತೇಳಿ ಹೋರಾಟವನ್ನ ಮಾಡಿದ್ರು. ಹೋರಾಟ ಮಾಡುವಂತಹ ಸಮಯದಲ್ಲಿ ಸಹ ಇಲ್ಲಿ ಅಂದ್ರೆ ಅಕ್ಷತಾ ಇಲ್ಲಿ ಒಂದ್ ಕಡೆ ಒಂದು ಹೈಡ್ರಾಮಾ ಸೃಷ್ಟಿಸುವಂತಹ ಕೆಲಸವನ್ನು ಸಹ ಮಾಡಿದ್ರು. ಯಾವಾಗ ಇಲ್ಲಿ ಅಂದ್ರೆ ಶಹರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು, ಯಾಕಂದ್ರೆ ಕೆಲವೊಂದಿಷ್ಟು ಹಲ್ಲೆ ಮಾಡಿದಂತಹ ವಿಡಿಯೋಗಳು CCTV ವಿಡಿಯೋಗಳು ಇರ್ಬೋದು ಮತ್ತು ತಾವೇ ಹಲ್ಲೆ ಮಾಡಿರುವಂತಹ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ರು. ಈ ಸಂದರ್ಭಕ್ಕೆ ಅದೇ ಒಂದು ವಿಡಿಯೋಗಳನ್ನ ಆಧರಿಸಿ ಶಹರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಮತ್ತು ಇಲ್ಲಿ ಪೌರ ಕಾರ್ಮಿಕ ಸಂಘಟನೆ ಇರುತ್ತೆ, ಆ ಸಂಘಟನೆ ದೂರು ನೀಡುತ್ತೆ. ಆ ದೂರಿನ ಅನ್ವಯ ಇಲ್ಲಿ ಅಂತಂದ್ರೆ A1 ಆರೋಪಿ ತೃತೀಯಲಿಂಗಿ ಅಂತ ಅಕ್ಷತಾ ಮತ್ತು ಸೇರಿದಂತೆ ಇಲ್ಲಂದ್ರೆ ಉಳಿದರ ಒಂದು ಬಂಧನಕ್ಕೆ ಇಲ್ಲಿ ಒಂದು ಜಾಲ ಬೀಸುವಂತ ಕೆಲಸವನ್ನ ಮಾಡ್ತಾರೆ. ಇವರು ಇಷ್ಟೆಲ್ಲಾ ಕೃತ್ಯವೆಸಗಿ ಬೇರೆ ಬೇರೆ ಇಲ್ಲಿ ಅಂದ್ರೆ ಗೋವಾ, ಮುಂಬೈಯಲ್ಲಿ ತಲೆಮರೆಸುವಂತ ಕೆಲಸವನ್ನ ಮಾಡ್ತಾರೆ. ಯಾವಾಗ ಇಲ್ಲಿ ಇವ್ರು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೆ ಒಂದು ಮಾಹಿತಿ ಶಹರ ಪೊಲೀಸರಿಗೆ ಗೊತ್ತಾಗುತ್ತೆ. ನಂತರ ಅವರು ನಿನ್ನೆ ಇಲ್ಲಿ ನೇರವಾಗಿ ಅವರು ದಾವಣಗೆರೆ ಬಸ್ ನಿಲ್ದಾಣಕ್ಕೆ ಬಂದಂತ ಗೊತ್ತಾಗುತ್ತೆ. ಆ ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ಆ ತೃತೀಯ ಲಿಂಗಿನ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ರೆ, ಕೇವಲ ಬಂಧಿಸುವಷ್ಟೇ ಸಹಿತ 10 ಜನ ಯಾರು ಇಲ್ಲಿ ಏನು ರೌಡಿ ಒಂದ್ ಕಡೆ ಅಂತಂದ್ರೆ ಪೈಸಾಚಿಕ ಕೃತ್ಯವನ್ನ ಎಸಗಿದ್ರು, ಅವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗೆ.